ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗಾಮಾ ಪೈಲ್ವಾನ್ ಈ ಒಂದು ಹೆಸರು ಭಾರತೀಯ ಕುಸ್ತಿ ಚರಿತ್ರೆಯಲ್ಲೇ ಅಚ್ಚಳಿಯದೆ ಉಳಿದಿರುವ ಮಹಾಸಾಧಕನ ಹೆಸರು. ತನ್ನ ಶಕ್ತಿ ಹಾಗೂ ಪ್ರತಿಭೆಯಿಂದಾಗಿ ವಿಶ್ವವನ್ನೇ ಅಚ್ಚರಿಗೊಳಿಸಿದ್ದ ಭಾರತೀಯ ಮೂಲದ ಮಹಾ ಕುಸ್ತಿಪಟು ಈ ಗಾಮಾ ಅಖಾಡದಲ್ಲಿದ್ದಾಗ ತನ್ನ ಎದುರಿಗೆ ಎಂತೆಂತಹ ಶಕ್ತಿಶಾಲಿಯೇ ಇದ್ದರೂ ಅವರನ್ನ ಮಣ್ಣು ಮುಕ್ಕಿಸದೆ ಈ ಗಾಮಾ ಬಿಡುತ್ತಿರಲಿಲ್ಲ. ಇಂತಹ ಮಹಾ ಪೈಲ್ವಾನನ ಅಸಲಿ ಹಿನ್ನೆಲೆ ಸಾಧನೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಬನ್ನಿ. ಇವರ ಅಸಲಿ ಹೆಸರು ಮಿಸ್ಟರ್ ಗುಲಾಮ್ ಮಹಮ್ಮದ್ ಬಕ್ಷ್ ಅಂತ. ಇವರು 1878ರ ಮೇ 22ರಂದು ಪಂಜಾಬ್ನಲ್ಲಿ ಜನಿಸಿದ್ರು. ಆ ಸಮಯದಲ್ಲಿ ಪಂಜಾಬ್ ಹಾಗೂ ಅದರ ರಾಜಧಾನಿಯಾದ ಅಮೃತ್ಸರ್ ಇವೆಲ್ಲವೂ ಬ್ರಿಟಿಷ್ ಇಂಡಿಯಾದವರ ಅಧೀನದಲ್ಲಿದ್ದವು. ಗುಲಾಮ್ ಅವರ ಪರಿವಾರವು ಕಾಶ್ಮೀರದಿಂದ ಪಂಜಾಬಿಗೆ ವಲಸೆ ಬಂದಿತ್ತು. ಇವರ ಕುಟುಂಬದ ಎಲ್ಲಾ ಪುರುಷರು ಸಹ ಕುಸ್ತಿ ಪೈಲ್ವಾನರೇ ಆಗಿದ್ದರು. ಕುಸ್ತಿ ಹಾಗೂ ಗರಡಿಯು ಇವರ ಪರಿವಾರದ ಸಾಂಕೇತಿಕ ಸಂಪ್ರದಾಯವಾಗಿತ್ತು. ಅದಕ್ಕೆ ತಕ್ಕ ದಷ್ಟ ಪುಷ್ಟ ದೇಹ ಹಾಗೂ ದೃಢಕಾಯತೆ ಈ ವಂಶದವರ ಎಲ್ಲಾ ಪುರುಷರಿಗೂ ವಂಶ ಪಾರಂಪರ್ಯವಾಗಿ ಬಳುವಳಿಯ ರೂಪದಲ್ಲಿ ಬಂದಿತ್ತು. ಗುಲಾಮ್ ಅವರ ತಂದೆಯೂ ಸಹ ಪೈಲ್ವಾನರೇ ಆಗಿದ್ದರು. ದುರದೃಷ್ಟವಶಾತ್ ಗಾಮಾಗೆ ಇನ್ನೂ 6-7 ವರ್ಷ ವಯಸ್ಸಿದ್ದಾಗಲೇ ಅವರು ತಮ್ಮ ತಂದೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಕುಟುಂಬಕ್ಕೆ ಏಕೈಕ ಆಧಾರವಾಗಿದ್ದ ತಂದೆಯೇ ವಿಧಿವಶರಾದ ನಂತರ ಇವರ ಬದುಕು ಸೂತ್ರ ಇಲ್ಲದ ಗಾಳಿಪಟದ ರೀತಿ ಬೀದಿಗೆ ಬರುತ್ತದೆ. ಅವರಿಗೆ ಊಟಕ್ಕೂ ಸಹ ಪರದಾಡುವಂತಹ ಸ್ಥಿತಿ ಅಲ್ಲಿತ್ತು. ಕುಟುಂಬಕ್ಕೆ ಆಸರೆಯಾಗಿದ್ದ ತಂದೆ ಹಾಗೂ ತಾತ ಇಬ್ಬರೂ ಸಹ ಬಹುಬೇಗನೆ ಕಣ್ಮರೆಯಾಗಿದ್ದರಿಂದ ಈಗ ಮುಂದೆ ಇಡೀ ಸಂಸಾರದ ಸಾಕುವಿಕೆಯ ಹೊಣೆ ಗಾಮಾರ ಹೆಗಲಿಗೆ ಬಿದ್ದಿತ್ತು. ಅವರಿಗೂ ಸಹ ಚಿಕ್ಕಂದಿನಿಂದಲೂ ಕುಸ್ತಿಯ ಕಡೆ ತೀವ್ರ ಆಸಕ್ತಿ ಹಾಗೂ ಅಭಿರುಚಿ ಇತ್ತು. ಇದನ್ನ ಅವರಲ್ಲಿ ಗಮನಿಸಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ನೀರೆರೆದು ಪೋಷಣೆ ಮಾಡಿದವರು ಇವರ ಹೆಣ್ಣು ಕೊಟ್ಟ ಮಾವನವರು. ಈ ಕುಸ್ತಿಗಾರಿಕೆಯಲ್ಲಿ ಇವರ ಮಗಳಿಗೂ ಸಹ ಅಷ್ಟೇನು ಆಸಕ್ತಿ ಇಲ್ಲದೇ ಇದ್ದರು. ತನ್ನ ಅಳಿಯ ಈ ಕ್ಷೇತ್ರದಲ್ಲಿ ಉನ್ನತವಾದ ಹೆಸರು ಸಾಧಿಸಬೇಕೆಂದು ಇವರ ಮಾವ ಬಯಸಿದ್ದರು. ಮುಂದೆ ಇದೇ ತಯಾರಿಯಲ್ಲಿ ಇವರಿಗೆ ಊಟ ಉಪಚಾರ ಮೊದಲಾದ ಡಯಟ್ನಲ್ಲಿ ಸಹಕಾರ ಕೊಟ್ಟವರು ಇವರ ಅತ್ತೆ. ಇವರಿನ್ನು 10ರಿಂದ 12 ವರ್ಷ ವಯಸ್ಸಿನವರಾಗಿದ್ದಾಗಲೇ ಅಲ್ಲಿ ಏರ್ಪಡಿಸಿದ್ದ ಸ್ಟ್ರಾಂಗ್ ಮ್ಯಾನ್ ಕಂಟೆಸ್ಟ್ನಲ್ಲಿ ಇವರನ್ನ ಇವರ ಮಾವನವರು ಸೇರಿಸ್ತಾರೆ. ಆದರೆ ಈ ಒಂದು ಅಖಾಡಕ್ಕೆ ಇವರಿಗಿಂತಲೂ ಬಲಶಾಲಿಗಳು ಬಂದಿದ್ರಿಂದ ಅವರ ದೇಹ ದಾರ್ಢ್ಯತೆಯ ಮುಂದೆ ಗಾಮಾ ನಿಲ್ಲಲಾಗ್ಲಿಲ್ಲ. ಕುಸ್ತಿ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕಾಗಿ ಸಾಕಷ್ಟು ದೈಹಿಕ ತಯಾರಿ ಬೇಕಾಗುತ್ತದೆ. ಹೀಗಾಗಿ ಪರವಾಗಿಲ್ಲ ಅಂದುಕೊಂಡು ಗಾಮಾನನ್ನ ಅಲ್ಲಿಂದ ಕರೆದುಕೊಂಡು ಹೋದ ಅವರ ಮಾವ ಅವನ ಡಯಟ್ ಕಡೆ ಸೂಕ್ತ ಗಮನ ಹರಿಸ್ತಾರೆ. ಅಗತ್ಯ ಮಾಂಸಾಹಾರದ ಖಾದ್ಯಗಳನ್ನ ತಕ್ಕ ಮಟ್ಟಿಗೆ ಗಾಮಾನಿಗೆ ತಯಾರು ಮಾಡಿಕೊಟ್ಟು ಅವರನ್ನ ಇನ್ನಷ್ಟು ಸದೃಢವಾಗಿ ರೆಡಿ ಮಾಡ್ತಾರೆ. ಮುಂದೆ ಜೋಧ್ಪುರದಲ್ಲಿ ನಡೆದ ಕಾಂಟೆಸ್ಟ್ನಲ್ಲೂ ಸಹ ಗಾಮಾ ಸದ್ದು ಮಾಡುವಂತಾಗುತ್ತದೆ. ಈ ಅಖಾಡದಲ್ಲಿ ಮೊದಲ ಸ್ಥಾನವೇನು ಅವರಿಗೆ ಸಿಗಲಿಲ್ಲವಾದರೂ ಈ ಒಂದು ಸ್ಪರ್ಧೆಯಲ್ಲಿ ಅವರು ತಮ್ಮ ಸದೃಢ ದೇಹ ದಾರ್ಢ್ಯತೆಯಿಂದ ಗುರುತಿಸಿಕೊಂಡರು. ಜೋಧ್ಪುರದ ಈ ಸ್ಪರ್ಧೆಯ ನಂತರ ಮುಂದೆ ತಾನು ಭಾಗಿಯಾಗುವ ಯಾವುದೇ ಅಖಾಡದಲ್ಲೂ ತಾನೇ ಗೆಲ್ಲಬೇಕೆಂಬ ಛಲ ಗಾಮಾರಲ್ಲಿ ಬಂದಿತ್ತು. ಇದೇ ಸಮಯದಲ್ಲಿ ಅವರಿಗೊಬ್ಬ ಸರಿಯಾದ ಟ್ರೈನರ್ ಸಿಗ್ತಾರೆ. ಇವರ ಸಹಾಯದಿಂದ ಗಾಮಾ ಬಹು ಕ್ಷಿಪ್ರವಾಗಿ ನ್ಯಾಷನಲ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಮಿನುಗುವಂತಾಗುತ್ತದೆ. ಇಲ್ಲಿಂದ ಆಚೆಗೆ ಅವರು ಪ್ರವೇಶ ಪಡೆದ ಪ್ರತಿ ಸ್ಪರ್ಧೆಯಲ್ಲೂ ಸಹ ತಮಗೆ ಎದುರಾಗುವ ಎಲ್ಲಾ ಎದುರಾಳಿಗಳನ್ನ ನೆಲಸಮ ಮಾಡುತ್ತಲೇ ಸಾಗುತ್ತಾರೆ. ಗಾಮಾಗೆ ಕ್ರಮೇಣ ಅಕ್ಷರಶಃ ಪೈಪೋಟಿಯೇ ಇಲ್ಲದಂತಾಗುತ್ತದೆ. ಕುಸ್ತಿ ಪೈಲ್ವಾನನಿಗೆ ಸಾಕಷ್ಟು ಪ್ರಮಾಣದ ಪುಷ್ಟಿಕರವಾದ ಆಹಾರದ ಅವಶ್ಯಕತೆ ಇರುತ್ತದೆ. ದಿನವೊಂದಕ್ಕೆ ಅವರು ಸಾವಿರಾರು ಕ್ಯಾಲೋರಿಗಳ ಗುಣಮಟ್ಟದ ಆಹಾರವನ್ನ ಸೇವಿಸಬೇಕು. ಈ ವಿಷಯದಲ್ಲಿ ಗಾಮಾ ಕೂಡ ತುಂಬಾ ಎಚ್ಚರ ವಹಿಸಿದ್ದರು. 16 ಜನ ತಿನ್ನುವಷ್ಟು ಪೌಷ್ಟಿಕ ಆಹಾರವನ್ನ ಅವರು ಒಬ್ಬರೇ ಒಂದು ದಿನಕ್ಕೆ ಸೇವನೆ ಮಾಡ್ತಾ ಇದ್ರು. ಹಾಗೆಲ್ಲ ಅವರು ಸೇವಿಸುತ್ತಿದ್ದ ಡಯಟ್ ಫುಡ್ ದೇಶದಾದ್ಯಂತ ಹೆಸರುವಾಸಿಯಾಗಿತ್ತು. ಇಷ್ಟೊತ್ತಿಗೆ ಅವರು ದಾದಿಯಾ ಮಹಾರಾಜರ ಕಣ್ಣಿಗೆ ಬಿದ್ದಿದ್ದರು. ಗಾಮಾರನ್ನ ಕೆಲವು ಸಭೆಗಳಲ್ಲಿ ನೋಡಿದ್ದ ಇವರು ಅವರ ಕುಸ್ತಿ ತಯಾರಿಗೆ ಬೇಕಿದ್ದ ಕೆಲವು ನೆರವು ನೀಡೋದಕ್ಕೆ ಮುಂದಾಗ್ತಾರೆ. ಯಾವುದೇ ನ್ಯಾಷನಲ್ ಹಾಗೂ ಅದಕ್ಕೂ ಮಿಗಿಲಾದ ಅಖಾಡಗಳಲ್ಲಿ ಗಾಮಾ ಈ ದೇಶವನ್ನ ಹೆಮ್ಮೆಯಿಂದ ಪ್ರತಿನಿಧಿಸಬೇಕು ಅನ್ನೋದು ಈ ರಾಜರ ಆಶಯವಾಗಿತ್ತು. ಇವರು ಸಿಕ್ಕ ನಂತರವಂತೂ ಗಾಮಾರ ಕುಸ್ತಿ ಕಸರತ್ತು ದಿನೇ ದಿನೇ ಹೆಚ್ಚಾಯಿತು. ಇಲ್ಲಿಂದ ಗಾಮಾರ ಕುಸ್ತಿ ತರಬೇತಿ ಅತ್ಯಂತ ಕಠಿಣವಾಯಿತು. ಅವರು ದಿನವೊಂದಕ್ಕೆ ಸಾವಿರಾರು ಪುಷಪ್ಗಳನ್ನ ಮಾಡ್ತಾ ಇದ್ರು. ಒಂದೇ ದಿನಕ್ಕೆ 300ಕ್ಕಿಂತ ಹೆಚ್ಚಿನ ಬಸ್ಕಿಗಳನ್ನ ಅಭ್ಯಾಸ ಮಾಡ್ತಾ ಇದ್ರು.
ಹಾಗೂ ದಿನಕ್ಕೆ ಸಾಧ್ಯವಾದಷ್ಟು ಹೆಚ್ಚು ಪ್ರಮಾಣದ ಪುಷ್ಟಿಕರವಾದ ಮತ್ತು ಕ್ರಮಬದ್ಧವಾದ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು. ಇವರು ದಿನಕ್ಕೆ ಎಷ್ಟೇ ಆಹಾರ ಸೇವಿಸಿದ್ರೂ ಸಹ ತಮ್ಮ ಕಸರತ್ತಿನ ಮೂಲಕ ಮತ್ತು ದೇಹ ದಂಡನೆಯ ಮೂಲಕ ಅದನ್ನೆಲ್ಲ ಅರಗಿಸಿಕೊಳ್ಳುತ್ತಿದ್ದರು. ಇವರ ತರಬೇತಿ ಬಗ್ಗೆ ತಿಳಿದ ಖ್ಯಾತ ಕರಾಟೆ ಪಟುವಾಗಿದ್ದ ಬ್ರೂಸ್ಲಿ ಅವರೇ ಮಾರು ಹೋಗಿದ್ರಂತೆ. ತಾನು ಗಾಮಾರ ಅಭಿಮಾನಿ ಎಂದು ಮತ್ತು ಅವರ ತರಬೇತಿ ವಿಧಾನವನ್ನೇ ನಾನೂ ಸಹ ಅನುಕರಿಸುತ್ತಿದ್ದೇನೆ ಎಂದು ಒಮ್ಮೆ ಬ್ರೂಸ್ಲಿ ಗಾಮಾ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿದ್ದರು. ತಮ್ಮ 22ನೇ ವಯಸ್ಸಿಗೆ ಗಾಮಾ ಅವರು ಕುಸ್ತಿಯ ವಲಯದಲ್ಲಿ ದೇಶವ್ಯಾಪಿಯಾಗಿ ಹೆಸರು ಮಾಡಿದ್ದರು. 1910ರ ವೇಳೆಗೆ ಅವರು ಬ್ರಿಟಿಷ್ ಇಂಡಿಯಾದ ಮೊಟ್ಟಮೊದಲ ನ್ಯಾಷನಲ್ ಲೆವೆಲ್ ಹೆವಿ ವೇಟ್ ಕುಸ್ತಿಪಟು ಎಂಬ ಟೈಟಲ್ ಪಡೆದರು. ಅವತ್ತಿನ ಬ್ರಿಟಿಷ್ ಸರ್ಕಾರವೇ ಇವರ ಸಾಧನೆಗೆ ತಲೆಬಾಗಿ ಇವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿತ್ತು. ಕುಸ್ತಿ ಎಂದರೆ ಅದು ಗಾಮಾ ಎನ್ನುವಷ್ಟರ ಮಟ್ಟಿಗೆ ಅದೊಂದು ಕಾಲದಲ್ಲಿ ಇವರು ಹವಾ ಸೃಷ್ಟಿಸಿದ್ದರು. ಇವರ ಕುಸ್ತಿಯ ಎದುರಿಗೆ ಅದೆಂತಹ ಶಕ್ತಿವಂತನೇ ಆಗ್ಲಿ ಶರಣಾಗ್ಲೇಬೇಕಿತ್ತು. ಕುಸ್ತಿ ಲೋಕದ ಬಲಭೀಮ ಎಂದೇ ಆಗ ಜನರು ಗಾಮಾರನ್ನ ಕರೆಯುತ್ತಿದ್ರು. ಇದೆಲ್ಲದರ ನಡುವೆ ಗಾಮಾ ಅವರು ತಮ್ಮ ಕಸರತ್ತು ಹಾಗೂ ಕುಸ್ತಿಯ ತಯಾರಿಯನ್ನ ಮಾತ್ರ ಯಾವತ್ತಿಗೂ ನಿಲ್ಲಿಸಲಿಲ್ಲ. ಬೆಳಗ್ಗೆ ನಸುಕಿಗೆ ಎದ್ದ ನಂತರ ಶುರುವಾಗುವ ಅವರ ಕಸರತ್ತು ಸಂಜೆ 7-8 ಗಂಟೆಯವರೆಗೂ ನಿರಂತರವಾಗಿ ಮುಂದುವರಿಯುತ್ತಿತ್ತು. ದಿನದ 16 ಗಂಟೆಗಳ ಕಾಲ ಪೌಷ್ಟಿಕ ಆಹಾರ ಸೇವಿಸೋದು ಹಾಗೂ ದೇಹವನ್ನ ದಂಡಿಸಿ ಕಸರತ್ತು ನಡೆಸೋದು ಇದಿಷ್ಟೇ ಅವರ ದೈನಂದಿನ ದಿನಚರಿಯಾಗಿತ್ತು. ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿಯೇ ತಾನೊಬ್ಬ ನಂಬರ್ 1 ಕುಸ್ತಿಪಟು ಅಂತ ಅನಿಸಿಕೊಳ್ಳಬೇಕೆನ್ನುವ ಹಂಬಲ ಗಾಮಾ ಅವರಿಗೆ ಮೊದಲಿಂದಲೂ ಇತ್ತು. ಅವರ ಈ ಆಸೆಗೆ ಮಹಾರಾಜರ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲ ಇತ್ತು. ಅವರು ಈ ಪೈಲ್ವಾನರ ಕಾರ್ಯ ತಯಾರಿಕೆಗೆ ಸುಮಾರು 20 ಜನರನ್ನ ಅಡುಗೆಗೆ ನೇಮಿಸಿದ್ದರು. ಗಾಮಾರ ದಿನದ ಡಯಟ್ ಪೂರೈಕೆಯಾಗಲು ಈ 20 ಜನರು ಸಹ ಡೈಲಿ ಅಡುಗೆ ಮಾಡಬೇಕಿತ್ತು. ಯಾಕಂದ್ರೆ ಗಾಮಾ ಪ್ರತಿದಿನ ಸೇವನೆ ಮಾಡುತ್ತಿದ್ದ ಹಾಲಿನ ಪ್ರಮಾಣವೇ ಸುಮಾರು 10 ಲೀಟರ್. ಇಷ್ಟು ಪ್ರಮಾಣದ ಹಾಲನ್ನ ಒಂದು ದಿನದಲ್ಲಿ ಅವರು ಅನಾಯಾಸವಾಗಿ ಸೇವನೆ ಮಾಡ್ತಾ ಇದ್ರು. ಹಾಗೂ ಕೆಜಿಗಟ್ಲೆ ದ್ರಾಕ್ಷಿ, ಬಾದಾಮಿ ಹಾಗೂ ಪಿಸ್ತಾಗಳ ಡ್ರೈ ಫ್ರೂಟ್ ಕಂಟೆಂಟ್ಗಳನ್ನ ಅವರು ಸೇವಿಸ್ತಾ ಇದ್ರು. ಈ ಡ್ರೈ ಫ್ರೂಟ್ಸ್ಗಳ ಸೇವನೆ ದೇಹಕ್ಕೆ ಬೇಕಾದ ಶಕ್ತಿ ಹಾಗೂ ಕ್ಯಾಲ್ಸಿಯಂ ಅನ್ನ ಒದಗಿಸುತ್ತದೆ. ಇದರ ಜೊತೆಗೆ ಬೆಣ್ಣೆ, ತುಪ್ಪ ಇದು ಸಹ ಅವರ ನಿತ್ಯದ ಸೇವನೆಯಾಗಿತ್ತು. ಇನ್ನು ಗಾಮಾಗೆ ಮಾಂಸಾಹಾರದ ಊಟ ಎಂದರೆ ವಿಪರೀತ ಇಷ್ಟ. ಅಲ್ಲದೆ ಪೈಲ್ವಾನರಿಗೆ ತಮ್ಮ ದೇಹ ಬೆಳೆಸಲು ಸಸ್ಯಾಹಾರದಷ್ಟೇ ಮಾಂಸಾಹಾರವು ತುಂಬಾ ಅವಶ್ಯಕ. ಸಸ್ಯಾಹಾರಿಗಳಲ್ಲೇ ಯಾರಾದರೂ ಪೈಲ್ವಾನರು ಆಗಬೇಕಂತ ಬಯಸಿದ್ರೂ ಸಹ ಅವರು ಕೂಡ ಮಾಂಸಾಹಾರ ಸೇವನೆಗೆ ತೆರೆದುಕೊಳ್ಳಲೇಬೇಕಾಗುತ್ತದೆ. ಗಾಮಾ ದಿನವೊಂದಕ್ಕೆ 5 ಕಿಲೋಗೂ ಹೆಚ್ಚಿನ ಚಿಕನ್ ಹಾಗೂ ಮಟನ್ ಖಾದ್ಯಗಳನ್ನ ಸೇವನೆ ಮಾಡ್ತಾ ಇದ್ರು. ಅದರ ಜೊತೆಗೆ ಪ್ರತಿದಿನವೂ ಅನ್ನ ಹಾಗೂ ಮೊಸರು ಅವರಿಗೆ ಬೇಕೇ ಬೇಕಿತ್ತು. ಇಷ್ಟೆಲ್ಲ ಸೇವನೆ ಮಾಡಿ ಗಟ್ಟಿ ದೇಹ ಬೆಳೆಸಿಕೊಂಡ ಗಾಮಾ ಒಂದು ಸಲ ತಮಗಿಂತಲೂ ಸ್ವಲ್ಪ ಎತ್ತರದಲ್ಲಿದ್ದ 7 ಅಡಿ ಉದ್ದ ರಹೀಂ ಬಕ್ಷ್ ಎಂಬ ಪೈಲ್ವಾನರನ್ನೇ ಅಖಾಡದಲ್ಲಿ ಸೋಲಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದರು. ಯಾವುದೇ ಕಾದಾಟವಿರಲಿ ನಿಶ್ಚಿತವಾಗಿ ಗೆಲ್ಲುತ್ತಿದ್ದ ಗಾಮಾ ತಾವೇ ಸೋಲಿಸಿದ್ದ ರಹೀಂ ಜೊತೆ ಒಂದು ಸಲ ಪಂದ್ಯದಲ್ಲಿ ಸೋಲ್ಬೇಕಾಗುತ್ತೆ. ಈ ಒಂದು ಸೋಲಿನಿಂದ ಅವರು ವಿಪರೀತ ಹತಾಶರಾಗಿದ್ದರು ಹಾಗೂ ಇದು ತನ್ನಿಂದಲೇ ಆದ ಪ್ರಮಾದ ಅಂತಲೂ ಸಹ ಅವರು ಒಪ್ಪಿಕೊಂಡಿದ್ದರು. ಆ ಪಂದ್ಯದಲ್ಲಿ ತಾನು ಸರಿಯಾಗಿ ಗಮನ ವಹಿಸಲು ಸಾಧ್ಯವಾಗಲಿಲ್ಲ, ಹೀಗಾಗಿ ನಾನು ಅದರಲ್ಲಿ ಪರಾಭವಗೊಳ್ಳಬೇಕಾಯಿತು ಎಂದು ಅವರು ಬಹುವಾಗಿ ಪರಿತಪಿಸಿದ್ದು ಉಂಟು. ಈ ಒಂದು ಸೋಲಿನಿಂದಾಗಿ ಒಂದು ಇಡೀ ದಿನವೆಲ್ಲ ಅವರು ಕಣ್ಣೀರು ಹಾಕಿದ್ರು. ಮತ್ತೆ ಇಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಅದೇ ರಹೀಂ ಜೊತೆ ಇನ್ನೊಂದು ಸಲ ಅಖಾಡಕ್ಕೆ ನಿಂತು ಅವನನ್ನ ಸೋಲಿಸಿ ತಮ್ಮ ಸೋಲಿನ ಕಹಿಯನ್ನ ತೀರಿಸಿಕೊಂಡಿದ್ದರು. 1915ರಲ್ಲಿ ಮೊದಲ ಬಾರಿಗೆ ಗಾಮಾ ಅವರು ಲಂಡನ್ಗೆ ಸ್ಪರ್ಧೆಗೆ ಅಂತ ಹೋಗ್ತಾರೆ. ಅಲ್ಲಿಯ ರಸ್ಲಿಂಗ್ ನಿಯಮಗಳು ಬೇರೆಯೇ ಇದ್ದವು. ಅವೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಿದ ಗಾಮಾ ಅವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ವಿದ್ಯಾವಂತರಾದ ತಮ್ಮ ಸೋದರರಾದ ಇಮಾಮ್ ಎಂಬುವವರನ್ನ ಈ ಸಲ ಅವರು ಲಂಡನ್ಗೆ ತಮ್ಮ ಜೊತೆ ಕರೆದುಕೊಂಡು ಬಂದಿದ್ದರು. ಈ ಇಂಟರ್ನ್ಯಾಷನಲ್ ಹೆವಿ ವೈಟ್ ಚಾಂಪಿಯನ್ಶಿಪ್ ನಲ್ಲಿ ಅವರ ದೇಹ ತೂಕ ವಿಪರೀತ ಕಸರತ್ತಿನಿಂದಾಗಿ ಹೆಚ್ಚಾಗಿದ್ದ ಕಾರಣ ಅಗತ್ಯಕ್ಕಿಂತ ಹೆಚ್ಚು ತೂಕ ಅಂತ ಅವರನ್ನ ಕ್ವಾಲಿಫೈ ಮಾಡಿಕೊಳ್ಳಲು ಆಗಲಿಲ್ಲ. ಲಂಡನ್ ರಾಣಿಯ ಮುಂದೆ ತೂಕದ ವಿಷಯವಾಗಿ ಅವರಿಗೆ ಅಲ್ಲಿ ಅವಮಾನ ಮಾಡಲಾಯಿತು. ಇಲ್ಲಿವರೆಗೂ ಬಂದು ಅನ್ಫಿಟ್ ಅಂತ ಅನಿಸಿಕೊಂಡು ವಾಪಸ್ ಹೋಗಲು ಅವರ ಮನಸ್ಸು ಒಪ್ಪಲಿಲ್ಲ. ಅವರು ಆ ಟೂರ್ನಮೆಂಟ್ ಆಯೋಜಕರಿಗೆ ನನ್ನನ್ನ ಒಂದು ಸಲ ರಿಂಗ್ ಒಳಗೆ ಬಿಡಿ, ನನಗೆ ಎದುರಾಗಿ ನೀವು ಯಾವುದೇ ಜಟ್ಟಿಯನ್ನ ನಿಲ್ಲಿಸಿದ್ರೂ ಸಹ ನಾನು ಅವನನ್ನ ಕೆಲವೇ ನಿಮಿಷಗಳಲ್ಲಿ ನೆಲಕ್ಕೆ ಉರುಳಿಸಿವೆ. ಇಲ್ಲಿ ತೂಕ, ಎತ್ತರ, ಅಗಲ ಇದ್ಯಾವುದು ಮುಖ್ಯ ಅಲ್ಲ. ಅಖಾಡದಲ್ಲಿ ನಿಂತು ಆಡುವ ಮನೋಸಾಮರ್ಥ್ಯ ಹಾಗೂ ಆತ್ಮವಿಶ್ವಾಸ ಇಲ್ಲಿ ತುಂಬಾ ಮುಖ್ಯ. ಅದು ನನಗೆ ಇದೆ. ನನ್ನನ್ನು ರಿಂಗ್ ಒಳಗೆ ಯಾರಾದರೂ ಸೋಲಿಸಿದ್ರೆ ನೀವು ಉಲ್ಲೇಖಿಸಿರುವ ಆ ಪ್ರೈಸ್ ಹಣವನ್ನ ನಾನೇ ಅವರಿಗೆ ಕೊಡ್ತೀನಿ ಅಂತ ಗಾಮಾ ಅವರಿಗೆ ಸವಾಲು ಹಾಕ್ತಾರೆ. ಅವರ ಈ ಮಾತನ್ನ ಸ್ವೀಕರಿಸಿದ ಅಲ್ಲಿಯ ಒಬ್ಬ ಮುಖ್ಯಸ್ಥರು ಸರಿ ಅಂತ ಇವರನ್ನ ರಿಂಗ್ ನಲ್ಲಿ ನಿಲ್ಲಿಸ್ತಾರೆ.
ತಮ್ಮ ಎದುರಿಗೆ ಬಂದ ವಿದೇಶಿ ಜಟ್ಟಿಯನ್ನ 3 ನಿಮಿಷದ ಆ ಪಂದ್ಯದಲ್ಲಿ 2 ನಿಮಿಷಗಳ ಒಳಗಾಗಿ ಸೋಲಿಸುತ್ತಾರೆ. ಈ 2 ಸುತ್ತುಗಳನ್ನ 3 ನಿಮಿಷಗಳಲ್ಲಿ ಮುಗಿಸಿದ ಗಾಮಾ ಅವರು ಮುಂದಿನ 3ನೇ ಸುತ್ತಿಗೆ ಸುಮಾರು 16 ಜನರನ್ನ ಒಬ್ಬರಾದ ನಂತರ ಒಬ್ಬರನ್ನ ಸೋಲಿಸಿದ್ರು. ಇವರ ಕುಸ್ತಿಯ ಸಾಮರ್ಥ್ಯ ಹಾಗೂ ಅಗಾಧ ಶಕ್ತಿಯ ಬಗ್ಗೆ ವಿದೇಶಿಯರೇ ಮಾರು ಹೋಗಿದ್ರು. ಇದೇ ಟೂರ್ನಮೆಂಟ್ ನ ಪ್ರೀ ಫೈನಲ್ ನಲ್ಲಿ ವಿಶ್ವದ ಖ್ಯಾತ ಕುಸ್ತಿಪಟುವಾಗಿದ್ದ ಜಿವಿಸ್ ಎಂಬುವವರ ವಿರುದ್ಧ ಗಾಮಾ ಅವರನ್ನ ನಿಲ್ಲಿಸಲಾಯಿತು. ಈ ವಿದೇಶಿ ಕುಸ್ತಿಪಟು ಎತ್ತರದಲ್ಲಿ ಗಾಮಾ ಅವರಿಗಿಂತಲೂ ಉದ್ದ ಇದ್ದ. ಅಲ್ಲಿದ್ದ ಎಲ್ಲರ ದೃಷ್ಟಿಯು ಈ ಇಬ್ಬರ ಕಾದಾಟದ ಮೇಲೆ ನಿಂತಿತ್ತು. ಈ ಇಬ್ಬರು ಘಟಾನುಘಟಿಗಳಲ್ಲಿ ಯಾರು ಗೆಲ್ಲುತ್ತಾರೋ ಅಂತ ಜನ ಕಾತರದಿಂದ ಕಾದು ಕುಳಿತಿದ್ದರು. ಸೋತರೆ ತಾನೇ 1,00,000 ಪೌಂಡ್ ಹಣ ಕೊಡುತ್ತೇನೆ ಅಂತ ಗಾಮಾ ಅವರಿಗೆ ಸವಾಲು ಹಾಕಿದ್ದರು. ಆದರೆ ವಾಸ್ತವವಾಗಿ ಅಷ್ಟು ಹಣ ಅವರ ಬಳಿ ಇರಲಿಲ್ಲ. ಈ ಬಗ್ಗೆ ಸಭಿಕರ ಮಧ್ಯೆ ಕುಳಿತಿದ್ದ ಅವರ ತಮ್ಮ ಇಮಾಮು ಒಂದು ಸಲ ಅಣ್ಣನನ್ನ ಎಚ್ಚರಿಸಿ, ಅಣ್ಣ ಜಾಗೃತಿಯಿಂದ ಕುಸ್ತಿ ಆಡು ಅಂತ ಕೂಗ್ತಾರೆ. ಆ ಮಾತಿಗೆ ಗಾಮಾ ಈ ಪಂದ್ಯ ಎಷ್ಟು ಹೊತ್ತು ನಡೆಯುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವರ ಸೋದರ ಇದು 2 ಗಂಟೆ ನಡೆಯುತ್ತೆ ಹಾಗೂ ನಡುವೆ 6 ಸಲ ಬ್ರೇಕ್ ಇರಲಿದೆ ಎಂದು ತಿಳಿಸ್ತಾರೆ. ಅದಕ್ಕೆ ಗಾಮಾ ಸ್ವಲ್ಪವೂ ಯೋಚನೆ ಮಾಡದೆ, ಅದರಲ್ಲಿ ನಾನು 5 ನಿಮಿಷ ತಡ ಮಾಡಿದ್ರು ಸಹ ನಾನು ಮತ್ತೆ ವಾಪಸ್ ಭಾರತಕ್ಕೆ ಬರೋದಿಲ್ಲ ಅಂತ ಪ್ರತಿ ಸವಾಲು ಹಾಕುತ್ತಾರೆ. ಈ ಕುಸ್ತಿಯ ಪಂದ್ಯವು ಕ್ಷಣಕ್ಕೂ ಸಹ ನೋಡುಗರ ನಿರೀಕ್ಷೆಯನ್ನ ಹೆಚ್ಚು ಮಾಡ್ತಾ ಇತ್ತು. ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರೂ ಸಹ ಹುಬ್ಬೇರಿಸಿಕೊಂಡು ತಮ್ಮ ಮುಂದೆ ನಡೆಯುವ ಈ ಅದ್ಭುತವನ್ನ ಕಣ್ತುಂಬಿಕೊಳ್ಳಲು ತವಕದಿಂದ ಕಾದಿದ್ದರು. ಇದಾಗಿ ಪಂದ್ಯ ಶುರುವಾದ ನಂತರ ಇದರ ಪ್ರೀ ಫೈನಲ್ ಪಂದ್ಯವನ್ನ ಅದರ ಸಮಯಕ್ಕೂ ಮೊದಲೇ ಗೆದ್ದ ಗಾಮಾ ಅವರು ಫೈನಲ್ ರೌಂಡ್ ಅನ್ನ ಸಹ ಬೇಗನೆ ಮುಗಿಸಿ ವಿಜಯಶಾಲಿ ಆಗ್ತಾರೆ. ಈ ಸೋಲಿನ ಅವಮಾನದಿಂದ ಕುಗ್ಗಿ ಹೋದ ವಿದೇಶಿ ಪಟು ಇನ್ಮೇಲೆ ಯಾವತ್ತೂ ಗಾಮಾ ಅವರ ಮೇಲೆ ತಾನು ಪೈಪೋಟಿ ನಡೆಸೋದಿಲ್ಲ ಎಂದು ಹೇಳಿ ಹೊರಟು ಹೋದ್ರಂತೆ. ಭಾರತೀಯ ಪೈಲ್ವಾನ್ ಆಗಿದ್ದ ಗಾಮಾ ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮೊದಲ ಸಲ ವಿದೇಶಿಯರೇ ಬೆರಗಾಗಿದ್ದರು. ಅವರ ಪ್ರಯತ್ನ ಹಾಗೂ ಡೆಡಿಕೇಶನ್ ಅಷ್ಟರ ಮಟ್ಟಿಗೆ ಹವಾ ಎಬ್ಬಿಸಿತ್ತು. ಇದಾದ ನಂತರ ಭಾರತಕ್ಕಿಂದಿರುಗಿದ ಗಾಮಾ ಅವರು 1916ರಲ್ಲಿ ಮತ್ತೊಬ್ಬ ಭಾರತೀಯ ಕುಸ್ತಿಪಟುವಾಗಿದ್ದ ಬಂಡಿತ್ ಪಿಡ್ಡು ಎಂಬುವವರ ವಿರುದ್ಧ ನಡೆದ ಪಂದ್ಯದಲ್ಲಿ ಭಾಗವಹಿಸಿದ್ದರು. ಬಂಡಿತ್ ಸಹ ಭಾರತದ ಖ್ಯಾತ ಪೈಲ್ವಾನರೇ ಆಗಿದ್ದರು. ಈ ಸೆಣಸಾಟವೂ ಸಹ ತೀವ್ರಗತಿಯಲ್ಲೇ ಸಾಗಿತ್ತು. ಬಹಳ ಹೊತ್ತು ನಡೆದ ಈ ಒಂದು ರಣ ಪಂದ್ಯದಲ್ಲಿ ಕೊನೆಯ ಬಾರಿಗೆ ಗೆಲುವು ಮಾತ್ರ ಗಾಮಾ ಅವರದೇ ಆಗಿತ್ತು. ಈ ಹೊತ್ತಿಗೆ ಗಾಮಾ ಅವರನ್ನ ಸೋಲಿಸುವ ಯಾವುದೇ ಕುಸ್ತಿಪಟು ಇಡೀ ಜಗತ್ತಿನಲ್ಲೇ ಇಲ್ಲ ಎನ್ನುವಂತ ಒಂದು ರೂಢಿ ಮಾತು ವಾಡಿಕೆಯಾಗಿತ್ತು. ಈ ಹಿಂದೆ ಇಂಗ್ಲೆಂಡ್ನಲ್ಲಿ ತನ್ನನ್ನ ಸೋಲಿಸಿದ್ದ ಗಾಮಾ ಅವರನ್ನ ಎದುರಿಸುವ ಸಲುವಾಗಿ ಲಂಡನ್ನ ಜಿವಿಸ್ ಎಂಬ ಕುಸ್ತಿಪಟು ಭಾರತಕ್ಕೆ ಬರ್ತಾರೆ. ಈ ಸಲ ಅವರು ತನ್ನನ್ನ ಸಾಧ್ಯವಾದರೆ ಸೋಲಿಸುವಂತ ನೇರವಾಗಿ ಗಾಮಾ ಅವರಿಗೆ ಸವಾಲು ಹಾಕ್ತಾರೆ. ಈ ಸವಾಲನ್ನ ಆತ್ಮವಿಶ್ವಾಸದಿಂದಲೇ ತೆಗೆದುಕೊಂಡ ಗಾಮಾ ಅವರೊಡನೆ ಕಾದಾಡಲು ಸಿದ್ಧರಾಗ್ತಾರೆ. ಇದರ ಬಗ್ಗೆ ತಿಳಿದ ಬ್ರಿಟನ್ ಸರ್ಕಾರವೂ ಸಹ ಇದು ತಮ್ಮ ಘನತೆಯ ಪ್ರಶ್ನೆ ಅಂತ ಈ ಸವಾಲಿಗೆ ಒಪ್ಪಿ ಅವರೇ ಇಲ್ಲಿ ಈ ಇಬ್ಬರು ಕುಸ್ತಿಪಟುಗಳ ರಣರೋಚಕ ಪಂದ್ಯಕ್ಕೆ ಬೇಕಾದ ಏರ್ಪಾಡು ಮಾಡ್ತಾರೆ. ಜಿವಿಸ್ ನೋಡಲು 7 ಅಡಿಗೂ ಹೆಚ್ಚು ಎತ್ತರ ಇದ್ದ ಪೈಲ್ವಾನ್. ಯಾಕೋ ಏನು ಈ ಒಂದು ಪಂದ್ಯದಲ್ಲಿ ಅಖಾಡದಲ್ಲಿ ಇವರಿಗೆ ಎದುರಾಗಿ ನಿಂತ ಗಾಮಾ ಅವರು ಎದುರಾಳಿಗಿಂತಲೂ ಚಿಕ್ಕವರಂತೆ ಕಾಣಿಸ್ತಾರೆ. ಮೊದಲು ಇಲ್ಲಿ ಜಿವಿಸ್ ಅವರ ಕೈ ಮೇಲಾದಂತೆ ಕಾಣುತ್ತದೆ. ಗಾಮಾ ಅವರು ಸೋಲಬಹುದೆಂದೇ ಇಲ್ಲಿ ಎಲ್ಲರೂ ಭಾವಿಸಿದ್ದರು. ನಾವೇನೋ ಪ್ರತಿಷ್ಠೆಗೋಸ್ಕರ ಈ ಸವಾಲು ಸ್ವೀಕರಿಸಿ ಅಖಾಡ ರೆಡಿ ಮಾಡಿದ್ರೆ ಗಾಮಾ ನಮ್ಮೆಲ್ಲರ ತಲೆ ತಗ್ಗಿಸುವಂತೆ ಮಾಡಿಬಿಟ್ರಲ್ಲ ಅಂತ ಬ್ರಿಟನ್ ಅಧಿಕಾರಿಗಳು ಬೇಸರಿಸಿಕೊಳ್ಳುತ್ತಾರೆ. ಯಾರನ್ನ ನಿರಾಶೆ ಮಾಡದ ಗಾಮಾ ಅವರು ಮುಂದಿನ 4 ನಿಮಿಷಗಳಲ್ಲಿ ಜಿವಿಸ್ ಅವರನ್ನ ಗೆದ್ದು ತಾವೇ ವಿಜಯಶಾಲಿ ಆಗ್ತಾರೆ. ಮುಂದೆ 1928ರವರೆಗೂ ಗಾಮಾ ಅವರು ಅಕ್ಷರಶಃ ಅಜೇಯರಾಗಿಯೇ ಉಳಿದ್ರು. ಅವರನ್ನ ಸುಲಭವಾಗಿ ಮಣಿಸಬಲ್ಲ ಯಾವುದೇ ಒಬ್ಬ ಪೈಲ್ವಾನ್ ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಇರಲಿಲ್ಲ. ಮುಂದೆ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆಯಾದಾಗ ಇವರು ಪಾಕಿಸ್ತಾನಕ್ಕೆ ಸ್ಥಳಾಂತರವಾದರು. ಬಹುಶಃ ಈ ಒಂದು ನಿರ್ಧಾರವನ್ನ ಗಾಮಾ ಅವತ್ತು ತೆಗೆದುಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತೋ ಏನೋ. ಅವರು ತಮ್ಮ ಒಬ್ಬ ಪತ್ನಿಯನ್ನ ಭಾರತದಲ್ಲಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಮುಂದೆ ಅಲ್ಲಿ ನಾನಾ ಕಷ್ಟಗಳನ್ನ ಅನುಭವಿಸಿದ ಗಾಮಾ ಅವರು ಬಡತನದ ಬೇಗೆಯಲ್ಲಿ ಜೀವನ ಸಾಗಿಸಬೇಕಾಗುತ್ತೆ. ಅಲ್ಲಿ ಅವರಿಗೆ ಸಂಸಾರ ಬೆಳೆದರೂ ಸಹ ಆಸ್ತಿ ಪಾಸ್ತಿ ಇದ್ಯಾವುದನ್ನ ಸಹ ಅವರು ಮಾಡಲಿಲ್ಲ. ಅವರಲ್ಲಿದ್ದ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನ ಪಾಕಿಸ್ತಾನದ ಸರ್ಕಾರದವರು ಅಥವಾ ಅಲ್ಲಿಯ ಯಾವುದೇ ಮುಖ್ಯಸ್ಥರು ಗುರುತಿಸಿ ಪೋಷಣೆ ಮಾಡಲಿಲ್ಲ. ಇವರ ಸ್ಥಿತಿ ಗಮನಿಸಿದ್ದ ಆವತ್ತಿನ ಭಾರತದ ಸಿರಿವಂತ ಉದ್ಯಮಿಯಾದ ಬಿರ್ಲಾ ಅವರು ಗಾಮಾ ಅವರಿಗೆ 2,000 ರೂಪಾಯಿಗಳ ಗೌರವಧನದ ಹಣ ಕೊಡ್ತಾರೆ. ಅವತ್ತಿನ ಮಟ್ಟಿಗೆ ಈ ಹಣವು ದೊಡ್ಡ ಮೊತ್ತವೆಂದೇ ಹೇಳಬಹುದು. ಬಿರ್ಲಾ ಅವರು ಗಾಮಾ ಅವರನ್ನ ಭಾರತಕ್ಕೆ ಬರುವಂತೆ ತುಂಬಾ ಸಲ ಆಹ್ವಾನ ಮಾಡ್ತಾರೆ. ಆದರೆ ಗಾಮಾ ತಮ್ಮ ಪರಿವಾರ ಸಹಿತ ಇಲ್ಲಿಗೆ ಬರೋದಿಲ್ಲ. ಭಾರತದಲ್ಲಿಯೇ ಇದ್ದ ಅವರ ಮೊದಲ ಪತ್ನಿ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ಜೀವನ ಸಾಗಿಸೋದಕ್ಕೆ ಶುರು ಮಾಡಿದ್ರು. 1950ರ ದಶಕದ ಕೊನೆಯಲ್ಲಿ ಪಾಕಿಸ್ತಾನ ಸರ್ಕಾರವು ಕೊನೆಗೂ ಗಾಮಾ ಅವರ ಕಡೆ ಗಮನ ಹರಿಸೋದಕ್ಕೆ ಶುರು ಮಾಡುತ್ತೆ.
ಆ ಸಮಯಕ್ಕೆ ಬಿರ್ಲಾ ಅವರ ವೈಯಕ್ತಿಕ ಕೋಶದಿಂದ ಪ್ರತಿ ತಿಂಗಳು ಸುಮಾರು 300ರಿಂದ 400 ರೂಪಾಯಿಗಳ ವೇತನದ ಹಣ ಗಾಮಾ ಅವರಿಗೆ ಸೇರ್ತಾ ಇತ್ತು. ಪಾಕಿಸ್ತಾನ ಸರ್ಕಾರವು ಗಾಮಾ ಅವರ ಕಡೆ ಗಮನ ಹರಿಸುವ ಹೊತ್ತಿಗಾಗಲೇ ಅವರು ವಿಪರೀತ ಕಾಯಿಲೆಗೊಳಗಾಗಿ 1960ರಲ್ಲಿ ಲೋಕವನ್ನೇ ಬಿಟ್ಟು ಕಣ್ಮರೆಯಾಗ್ತಾರೆ. ಇಂತಹ ಒಬ್ಬ ಪ್ರಚಂಡ ಕುಸ್ತಿಪಟು ಭಾರತದಲ್ಲಿಯೇ ಇದ್ದಿದ್ದರೆ ಅವರಿಗೆ ಇಂತಹ ದುರಾವಸ್ಥೆ ಒದಗುತ್ತಿರಲಿಲ್ಲವೇನು? ಚೀನಾದ ಕರಾಟೆಪಟು ಹಾಗೂ ಹಾಲಿವುಡ್ನ ಒಂದು ಕಾಲದ ಬಹುಬೇಡಿಕೆಯ ನಟರಾಗಿದ್ದ ಬ್ರೂಸ್ಲಿಯೇ ನಮ್ಮ ಗಾಮಾ ಅವರ ಅಭಿಮಾನಿಯಾಗಿದ್ದರು. ಹಾಗೂ ವಿಶ್ವದ ಅವತ್ತಿನ ಕಾಲದ ಅನೇಕ ದೈತ್ಯ ಹಾಗೂ ಜಗಜ್ಜಟ್ಟಿಗಳೆಲ್ಲ ಗಾಮಾ ಅವರನ್ನೇ ತಮ್ಮ ನೆಚ್ಚಿನ ಗುರುಗಳಾಗಿ ಆರಾಧನೆ ಮಾಡ್ತಾ ಇದ್ರು. ಸಾಕಷ್ಟು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ದೇಶವನ್ನ ಹೆಮ್ಮೆಯಿಂದ ಪ್ರತಿನಿಧಿಸಿದ್ದ ಗಾಮಾ ಅವರು ಸಾಕಷ್ಟು ಬಿರುದು ಬಾವಲಿಗಳನ್ನ ಪಡೆದಿದ್ರು. ಇದಿಷ್ಟು ವಿಶ್ವ ಪ್ರಸಿದ್ಧ ಕುಸ್ತಿಪಟುವಾದ ಗಾಮಾ ಅವರ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿ. ಈ ಮಹಾಸಾಧಕರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.